Hello students, welcome back to my YouTube channel Supreme Learning Academy. This is SSLC First Language Kannada midterm question paper with answer. So ಇಲ್ಲಿ ಇದು ಸೆಪ್ಟೆಂಬರ್ 12th ನಡೆದಿದ್ದ ಕ್ವಶನ್ ಪೇಪರು, ಅದ್ರದ್ದು ಕೀ ಆನ್ಸರ್ಸ್ ಇಲ್ಲಿದೆ. ಬಿಫೋರ್ ವಿ ಸ್ಟಾರ್ಟ್, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಈ ಚಾನಲಲ್ಲಿ ನಿಮಗೆ SSLC ಫಸ್ಟ್ PUC, ಸೆಕೆಂಡ್ PUC, ಸೈನ್ಸ್, ಕಾಮರ್ಸ್ ಅವ್ರದ್ದು ಈ ಕ್ವಶನ್ ಪೇಪರ್ಸ್, ಪಾಸಿಂಗ್ ಪ್ಯಾಕೇಜಸ್, ಕೀ ಆನ್ಸರ್ಸ್ ಎಲ್ಲ ನಿಮಗೆ ವೀಡಿಯೋ ಸಿಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿ. ಸೊ ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅವ್ರದ್ದು ಆನ್ಸರ್ ಕೀಸ್. ಸೊ ಫಸ್ಟ್ ಮೇನ್ 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ಅದರಲ್ಲಿ ಫಸ್ಟ್ ಕ್ವಶನ್ಗೆ ಆನ್ಸರ್ C, ಸೆಕೆಂಡ್ ಕ್ವಶನ್ಗೆ ಆನ್ಸರ್ D, ಕ್ವಶನ್ ನಂಬರ್ 3 ಆನ್ಸರ್ C ಮಿಶ್ರ ವಾಕ್ಯ, ಕ್ವಶನ್ ನಂಬರ್ 4 ಆನ್ಸರ್ ಈಸ್ A, ಕ್ವಶನ್ ನಂಬರ್ 5 ಆನ್ಸರ್ ಈಸ್ A, ಕ್ವಶನ್ ನಂಬರ್ 6 ಆನ್ಸರ್ ಈಸ್ D. ನೆಕ್ಸ್ಟ್ ಮೇನ್ ಬಂದು ಸೆಕೆಂಡ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ವಂಶ, ಬಂಚ, ಯುಗ, ಜುಗ. ಕಮಲಾಕ್ಷ ಅಂಕಿತನಾಮ, ಮನುಷ್ಯ ರೂಢನಾಮ. ಸತಿಪತಿ ಜೋಡಿ ನುಡಿ, ತುತ್ತ ತುದಿ ದ್ವಿರುಕ್ತಿ. ಬೇಗನೆ ಸಮನಾರ್ಥಕ ಅವ್ಯಯ, ಸಾಕು ಕ್ರಿಯಾರ್ಥಕ ಅವ್ಯಯ. ನೆಕ್ಸ್ಟ್ ಮೇನು ಥರ್ಡ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 7 ಕ್ವಶನ್ನು, ಒಂದಕ್ಕೆ 1 ಮಾರ್ಕ್. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶ್ರಾಮೋರವರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ವಿಶ್ವೇಶ್ವರಯ್ಯನವರಿಗೆ ವಿದ್ಯಾರ್ಥಿ ವೇತನ ನೀಡಿದ ಮೈಸೂರು ದಿವಾನರು ಯಾರು? ಆನ್ಸರ್ ಇಸ್ C ರಂಗಚಾರುರವರು. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಕಾಡು ಮೇಡುಗಳ ಸ್ಥಿತಿ ಹೇಗಾಗಿದೆ? ಬರಡಾಗಿದೆ. ಫಲಗುಣ ಎಂದರೆ ಯಾರು? ಫಲಗುಣ ಎಂದರೆ ಅರ್ಜುನ. ಪುಟ್ಟಪೋರಿಯ ಅಮ್ಮ ಗುಡಿಸಿನಲ್ಲಿ ಹೇಗೆ ಮಲಗಿದ್ದಾಳೆ? ಗೋರುತ್ತ ಮಲಗಿದ್ದಾಳೆ. ನೆಕ್ಸ್ಟು 2, 3, 4 ವಾಕ್ಯದಲ್ಲಿ ಉತ್ತರಿಸಿ. 10 ಪ್ರಶ್ನೆ, ಒಂದಕ್ಕೆ 2 ಮಾರ್ಕ್ಸ್, 20 ಮಾರ್ಕ್ಸ್ ಇದಕ್ಕೆ ನಿಮಗೆ. ಕ್ವಶನ್ ನಂಬರ್ 18, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಯಾವುವು? ಆನ್ಸರ್ ಇದೆ, ಆನ್ಸರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 19, ಲಿಪಿಯ ಮೂಲಕ ಜ್ಞಾನ ಭಂಡಾರ ಹೇಗೆ ಭದ್ರವಾಯಿತು? ಇಲ್ಲಿ ನಾನು ಆನ್ಸರ್ನ ಓದೋಕ್ಕೋಗಲ್ಲ, ಬಿಕಾಸ್ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ನಿಮಗೆ ಎಲ್ಲ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಆನ್ಸರ್ ಕೀಸ್ನ ನಾನು ಅಪ್ಲೋಡ್ ಮಾಡಾಗಿದೆ ಆಲ್ರೆಡಿ. ಚಾನಲ್ನ ಚೆಕ್ ಮಾಡಿ, ನಿಮಗೆಲ್ಲ ಸಬ್ಜೆಕ್ಟ್ಸ್ದು ಆನ್ಸರ್ ಕೀಸ್ ಸಿಗುತ್ತೆ. ಕ್ವಶನ್ ನಂಬರ್ 20, ಹುಲಿಯು ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತು? ನೆಕ್ಸ್ಟು ಕ್ವಶನ್ ನಂಬರ್ 21, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 22, ಪಾರ್ಥ ಭೀಮರ ಬಗೆಗಿನ ದುರ್ಯೋಧನ ಅಭಿಪ್ರಾಯವನ್ನು ತಿಳಿಸಿ. ಕ್ವಶನ್ ನಂಬರ್ 23, ದುರ್ಯೋಧನನು ಛಲವನ್ನೇ ಮರೆಯುವುದಾಗಿ ಏಕೆ ಹೇಳುತ್ತಾನೆ? ಕ್ವಶನ್ ನಂಬರ್ 27, ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗ್ಗೆಯನ್ನು ತಿಳಿಸಿ. ಕ್ವಶನ್ ನಂಬರ್ 25, ಭಗತ್ ಸಿಂಗ್ ಜಲಿಯನ್ ವಾಲ್ಬಾಗ್ ಮರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ. ಕ್ವಶನ್ ನಂಬರ್ 26, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಕುರಿತು ಬರೆಯಿರಿ. ಕ್ವಶನ್ ನಂಬರ್ 27, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ನೆಕ್ಸ್ಟು ಕವಿ ಪರಿಚಯ. ದೇವನೂರು ಮಹಾದೇವ ಮತ್ತು ದಾರಬೇಂದ್ರ ಅವರು ಕೊಟ್ಟಿದ್ದಾರೆ. ಸೊ ಇದು ನಿಮಗೆ 3 ಮಾರ್ಕ್ಸ್ ಇರುತ್ತೆ. 6 ಮಾರ್ಕ್ಸು. ಹೇಗೆ ಬರಿಬೇಕು ಅಂತ ನೋಡ್ಕೊಳ್ಳಿ. ಪ್ಯಾಸೇಜ್ ವೈಸ್ ಬರಿಬೇಕು ನೀವು, ಪ್ಯಾರಾಗ್ರಾಫ್ ವೈಸು. ನೆಕ್ಸ್ಟು ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗಿಸಿ ಛಂದಸ್ಸನ್ನು ಹೆಸರನ್ನು ಬರೆಯಿರಿ. ಇಲ್ಲಿ ನಿಮಗೆ 3 ಲೈನ್ಸ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ 3, 4, 3, 4 ಬರುತ್ತೆ. ಇಲ್ಲಿ ಆನ್ಸರ್ ಜೊತೆಗೆ ಕೆಳಗಡೆ ಯಾವ ಛಂದಸ್ಸು ಅಂತ ಬರೀಬೇಕು. ನೆಕ್ಸ್ಟು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಬರೆಯಿರಿ. ಅಲಂಕಾರ, ಉಪಮಾಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನಧರ್ಮ ಮತ್ತು ಸಮನ್ವಯ. ಇದಿಷ್ಟು ಬರೆದು ನಿಮಗೆ 3 ಮಾರ್ಕ್. ನೆಕ್ಸ್ಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಇದು ನಿಮಗೆ 3 ಮಾರ್ಕ್ಸ್. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹೇಗೆ ಬರೀಬೇಕು ಅಂತ ನೋಡ್ಕೊಳ್ಳಿ. ನಿಮಗೆ ಪ್ರಿಪ್ರೇಟರಿ ಬರುತ್ತೆ, ಈಗ ಫೈನಲ್ ಎಕ್ಸಾಮ್ ಎಲ್ಲ ಬರುತ್ತೆ, ಸೇಮ್ ಪ್ಯಾಟರ್ನ್ ಇರುತ್ತೆ. ಸೊ ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ಬರೀಬೇಕು, ಹೇಗೆ ಬರೀಬೇಕು ಅಂತ ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ಈ ಆನ್ಸರ್ಸ್ ಇರೋದು. ಅಥವಾ ಇರೋದು ಗಾದೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಈ ಗಾದೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು
ನೆಕ್ಸ್ಟು ಸಂದರ್ಭ 6 ಸಂದರ್ಭ ಇರುತ್ತೆ, ಅದಕ್ಕೆ 3 ಮಾರ್ಕ್. ಒಬ್ಬ ತಾಯಿಯ ಗಾನನ ಶ್ರುತಿ ಅಂತೆ. ಸೊ ನೀವು ಹೇಗೆ ಬರೀಬೇಕು, ಆಯ್ಕೆ ಅಲ್ಲಿ ನೀವು ಈ ವಾಕ್ಯವನ್ನು ಯಾರು ಬರೆದಿರೋದು, ಯಾವ ಪ್ರಬಂಧದಿಂದ ಆರಿಸಲಾಗಿದೆ, ಯಾವ ಪಾಠದಿಂದ ಆರಿಸಲಾಗಿದೆ ಅಂತ ಬರೆದು ಸಂದರ್ಭ ಯಾರು, ಯಾರಿಗೆ, ಯಾವಾಗ ಹೇಳ್ತಾ ಇದ್ದಾರೆ ಮತ್ತು ಸ್ವಾರಸ್ಯ ಇದಿಷ್ಟು ಬರಿಬೇಕು. ಇದಕ್ಕೆ ನಿಮಗೆ 3 ಮಾರ್ಕ್ಸು. ಕ್ವಶನ್ ನಂಬರ್ 34, ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಯ ಬಯಸಿ ರಕ್ತವಿದಕ್ಕೋ. ಸೊ ಇದು ನಿಮಗೆ 6 ಸಂದರ್ಭ ಇರುತ್ತೆ. ಸೊ ಹೇಗೆ ಬರಿಬೇಕು ಅಂತ ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ಪೂರ್ತಿ ಪೇಪರ್ನ ಒಂದು ಸಲ ಚೆಕ್ ಮಾಡಿ ನೀಟಾಗಿ ನೋಡಿ ಹೇಗೆ ಬರಿಬೇಕು ಅಂತ. ಯಾರು ನೀವು ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲ ಸ್ಕೋರ್ ಮಾಡೋರು ಮಾಡಿದವರು ಎಲ್ಲ ನೋಡಬೇಕು, ಈ ಥರನೇ ಬರಿಬೇಕಿಲ್ಲ ಅಂದರೆ ಮಾರ್ಕ್ಸ್ ನಿಮಗೆ ಫುಲ್ ಕೊಡಲ್ಲ. ಸೊ ಇಲ್ಲಿ 6 ನಿಮಗೆ ಸಂದರ್ಭ. ನೆಕ್ಸ್ಟ್ ಬಂದು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಪೋಮೋ 2 ಇರುತ್ತೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ. ಇದು 4 ಮಾರ್ಕ್ಸ್ಗೆ. ನೆಕ್ಸ್ಟು ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀರಿ. ಇದನ್ನು ಓದಿ ಇದ್ದು ಸಾರಾಂಶವನ್ನು ಬರೀಬೇಕು. ಇದು ನಿಮಗೆ 3 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು 8-10 ವಾಕ್ಯದಲ್ಲಿ ಉತ್ತರಿಸಿ. 2 ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ಗೆ. ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಗಳನ್ನು ಕುರಿತು ಬರೆಯಿರಿ. ಸೊ 4 ಮಾರ್ಕ್ಗಂದರೆ ಎಷ್ಟು ಬರೀಬೇಕು ಅಂತ ನೋಡ್ಕೊಳ್ಳಿ, ಹೇಗೆ ಬರೀಬೇಕು, ಎಷ್ಟು ಬರೀಬೇಕು ಅಂತ. ಅಥವಾ ಆಪ್ಷನ್ ಇರುತ್ತೆ, ಯಾವುದಾದ್ರೂ ಒಂದನ್ನು ಬರೀರಿ. ಸೊ ಇದು ನಿಮ್ಮದು ಇದು ಮಿಡ್ ಟರ್ಮ್ ಕ್ವಶನ್ ಪೇಪರ್ ಆಗಿರೋದು ಸೆಪ್ಟೆಂಬರ್ 12ಗೆ ನಡೆದಿದ್ದು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಅದರದ್ದು ಇದು ಇದು ಆನ್ಸರು, ಕೀ ಆನ್ಸರ್ಸು. 2, 8, 10 ವಾಕ್ಯ ಆನ್ಸರ್ ಮಾಡಬೇಕು. ಇದು ಕ್ವಶನ್ ನಂಬರ್ 42. ನಿಮಗೆ 41ನಲ್ಲೂ 2 ಆಪ್ಷನ್ ಇರುತ್ತೆ, ಯಾವುದಾದ್ರೂ ಒಂದು ಬರೀರಿ. 42ಅಲ್ಲಿ 2 ಆಪ್ಷನ್ ಇದೆ, ಯಾವುದಾದ್ರೂ ಒಂದು ಬರೀರಿ. ನೆಕ್ಸ್ಟು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವೇ. ಇದು ಪ್ಯಾಸೇಜ್ ರೀಡಿಂಗು. ನೀವು ಪ್ಯಾಸೇಜ್ನ ನೀಟಾಗಿ ಓದಿ ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ನ ಬರೀಬೇಕು. ಸೊ ಇಲ್ಲಿ ಬರೀ ಆನ್ಸರ್ಸ್ ಇದೆ, ಪ್ಯಾಸೇಜ್ ಇಲ್ಲ. ನೆಕ್ಸ್ಟು ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧಾರ ಸಹಿತ ಪತ್ರವನ್ನು ಬರೆಯಿರಿ. 5 ಮಾರ್ಕ್ಸ್ಗೆ. ಸೊ ಯಾರು ನೇಮ್ ಕೊಟ್ಟಿದ್ದಾರೆ ಅವ್ರನ್ನೇ ನೇಮ್ ತೊಗೊಂಡು ಏನು ಅಡ್ರೆಸ್ ಕೊಟ್ಟಿದ್ದಾರೆ ಅದೇ ತೊಗೊಂಡು ಯಾರಿಗೆ ಬರೀಬೇಕು ಅದನ್ನು ನೋಡಿ ಅದೇ ಬರೀಬೇಕು. ಸೊ ಪ್ಯಾಟ್ರನ್ ಹೇಗೆ ಬರೀಬೇಕು ಅಂತ ನೋಡ್ಕೊಳ್ಳಿ. ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಬರಬೇಕು ಅಂದರೆ ಹೇಗಿರಬೇಕು ನಿಮ್ಮ ಲೆಟರು ಅಂತ. ಸೊ ಲಾಸ್ಟಲ್ಲಿ ನೀವು ಇವರಿಗೆ ಅಂತ ಒಂದು ಬಾಕ್ಸ್ ಹಾಕಿ ನಿಮ್ಮ ವಿಶ್ವಾಸ ಎಲ್ಲ ಬರೀಬೇಕು. ಅಥವಾ ಕ್ವಶನ್ದು ಇಲ್ಲಿ ಆನ್ಸರ್ ಇದೆ, ಹೇಗೆ ಬರೀಬೇಕು ಅಂತ ನೋಡ್ಕೊಳ್ಳಿ. ಲಾಸ್ಟಲ್ಲಿನ ಬಾಕ್ಸಲ್ಲಿ ಇವರಿಗೆ ಅಂತ ಬರೀಬೇಕು. ನೆಕ್ಸ್ಟ್ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಸೊ ಇಲ್ಲಿ ನಿಮಗೆ ಪ್ರಬಂಧ 5 ಮಾರ್ಕ್ಸಿಗಿರುತ್ತೆ. ಇಲ್ಲಿ ಜ್ಞಾನಾಭಿವೃದ್ಧಿ ಗ್ರಂಥಾಲಯ ಮಹತ್ವ. ಸೊ ಹೇಗೆ ಬರೀಬೇಕು ಅಂದರೆ ಫಸ್ಟು ಪೀಠಿಕೆ, ವಿಷಯ ನಿರೂಪಣೆ, ಅದಾದಮೇಲೆ ಉಪಸಂಹಾರ ಈ ಥರ ಬರೀಬೇಕು. ಅಥವಾ ಅತಿವೃಷ್ಟಿಯಿಂದ ಉಂಟಾಗುವ ಅನಾನುಕೂಲತೆ, ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಈ ಥರ ಕಂಪ್ಲೀಟಾಗಿ ಈ ಥರ ಫಾರ್ಮ್ಯಾಟಲ್ಲೇ ಬರೆದ್ರೆ ನಿಮಗೆ ಕಂಪ್ಲೀಟ್ 100 ಮಾರ್ಕ್ಸ್ ಸಿಗೋದು. ಸೊ ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅವ್ರದ್ದು ಕೀ ಆನ್ಸರ್ಸ್. ಸೊ ಬೇರೆ ಸಬ್ಜೆಕ್ಟು ಕೀ ಆನ್ಸರ್ ಅಪ್ಲೋಡ್ ಆಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಚೆಕ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.